ಯತ್ನಿಶ್ನ ನಿತ್ಯಾಶ್ರಮದಲ್ಲಿ ನಿಗೂಢ ಸಾವು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೆಲವೊಂದು ಅನುಮಾನದ ವಿಚಾರಗಳನ್ನ ಎತ್ಕೊಂಡು ನಮ್ಮ ಚರ್ಚೆಯನ್ನು ಆರಂಭ ಮಾಡಿದೆ ನಾನು. ಈಗ ನಮ್ಮ ಜೊತೆ ಲೆನಿನ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಲೆನಿನ್ ನಾನು ಆಗ್ಲೇ ಹೇಳಿದಂತೆ ಒಂದು ಕಾಲದಲ್ಲಿ ನಿತ್ಯಾನಂದ ಅವರ ಪರ್ಸನಲ್ ಡ್ರೈವರ್ ಆಗಿ ಕೆಲಸ ಮಾಡಿದಂತವರು. ಆನಂತರ ನಿತ್ಯಾನಂದನ ಈ ಎಲ್ಲ ಅಕ್ರಮಗಳಿಂದ ಬೇಸತ್ತು ಆಶ್ರಮದಿಂದ ಹೊರಬಂದು ಆತನ ಎಲ್ಲ ಭ್ರಷ್ಟಾಚಾರವನ್ನ ಜಗತ್ತಿಗೆ ತಿಳಿಸಬೇಕು ಅಂತ ಹೋರಾಟ ಮಾಡ್ತಾ ಇರತಕ್ಕಂಥವ್ರು. ಇವತ್ತಿಗೂ ಕೂಡ ಲೆನಿನ್ ಅದೇ ಕೆಲಸದಲ್ಲಿ ನಿರತರಾಗಿದ್ದಾರೆ. ಜೊತೆಗೆ ಅವರಿಗೆ ಸಾಕಷ್ಟು ಥ್ರೆಟ್ ಕೂಡ ಇದೆ ನಿತ್ಯಾನಂದನಿಂದ. ಅಷ್ಟೆಲ್ಲ ಆದ್ರೂ ಕೂಡ ನಾವು ಕರೆದಾಗ ನಮ್ಮ ಜೊತೆ ನಾನು ಬರ್ತಾರೆ, ಮಾತಾಡ್ತಾರೆ. ನಮಸ್ಕಾರ ಲೆನಿನ್. ಸೊ ಮೊನ್ನೆ ಆಗಿರತಕ್ಕಂಥ 28th of December ಒಂದು ಡೆತ್ ಬೈ ನೇಮ್, ಹರ್ ನೇಮ್ ಇಸ್ ಸಂಗೀತ. ದಿಸ್ ಇಸ್ ದ ಥರ್ಡ್ ಡೆತ್. ಒನ್ಸ್ ಇನ್ 2002 ಐ ಥಿಂಕ್. ಫಸ್ಟ್ ನಿಕ್ಸನ್, ಅದಾದ ನಂತರ ಕೆನಡಾ ಪ್ರಜೆ ಒಬ್ಬ ಡೈಮಂಡ್ ಅಂತಕ್ಕಂಥವನು. ಇದು ಮೂರನೇ ಸಾವು. ಏನ್ ಮಾಹಿತಿ ಇದೆ ನಿಮ್ಮ ಬಳಿ ಇದ್ರ ಬಗ್ಗೆ, ಇದಕ್ಕೆ ಸಂಬಂಧಪಟ್ಟಂಗೆ? First, you can speak in English also. Yeah, first my condolence for her family, whatever that victim. The mystery death continuously happening. It is not safety in the Nityananda Ashram. First, that is my intention. The whole ನಾವು ಕೂಡ ಅದನ್ನೇ ಮಾತಾಡ್ಕೊಂಡ್ವಿ. ನಿತ್ಯಾನಂದನ ಆಶ್ರಮದಲ್ಲಿ ಏನೋ in personal intention ಏನೂ ಇಲ್ಲ. Ladies or children, it is a targeted victim. Every time he is influenced, somehow the truth is not coming out. ಇದು ಶಾಕಿಂಗ್ ನ್ಯೂಸ್. ಅಗೈನ್ ಅಂಡ್ ಅಗೈನ್ ಇಟ್ ಇಸ್ ಕಮಿಂಗ್. ಇದು ಟೋಟಲ್ ಶಾಕ್ ಆಗುತ್ತೆ ಇದು. ಹೌದು. ಆಮೇಲೆ ಇನ್ನೊಂದು ನಾವು ಮಾಹಿತಿ ಬಂದಿದ್ದ ಪ್ರಕಾರ ನಮ್ಮ ರಿಪೋರ್ಟರ್ ಭವಿತ್ ಹೇಳ್ತಾ ಇದ್ರು, ಈಗಾಗಲೇ ಆ ಡೆಡ್ ಬಾಡಿಯನ್ನ, ಸಂಗೀತ ಡೆಡ್ ಬಾಡಿಯನ್ನ ತಗೊಂಡು ತಿರುಚಿಗೆ ಹೋಗಲಾಗಿದೆ. ತಿರುಚಿನಲ್ಲಿ ಅವರ ರಿಲೇಟಿವ್ಸ್, ಅವರ ಅಪ್ಪ ಅಮ್ಮನಿಗೆ ಹ್ಯಾಂಡ್ ಓವರ್ ಮಾಡಲಾಗಿದೆ ಅಂತಕ್ಕಂಥದ್ದು. ಆದ್ರೆ ಈಗ ಬಂದಂತಹ ಲೇಟೆಸ್ಟ್ ಇನ್ಫಾರ್ಮೇಶನ್, ತಿರುಚಿನಲ್ಲಿ ಆಕೆಯನ್ನ ಬರಿ ಮಾಡಿಲ್ಲ, ಅಂದ್ರೆ ಹೂಳಲಾಗಿಲ್ಲ, ಆಕೆಯನ್ನ ಬರ್ನ್ ಮಾಡಲಾಗಿದೆ, ಆ ಮೃತದೇಹವನ್ನ ಬರ್ನ್ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಬಂದಿದೆ. ಅಲ್ಲಿ ಜನಗಳು ಒಂದು ಕಂಪ್ಲೇಂಟ್ ಕೊಡ್ತಾರೆ ಲೋಕಲ್ ಪೊಲೀಸ್ ಸ್ಟೇಷನ್ ನಲ್ಲಿ, ಈಕೆಯ ಮರಣೋತ್ತರ ಪರೀಕ್ಷೆ ಆಗಬೇಕು ಅಂತ. ಆದ್ರೆ ಬರ್ನ್ ಮಾಡಿರೋದ್ರಿಂದ ಇನ್ನು ಮರಣೋತ್ತರ ಪರೀಕ್ಷೆಯ ವಿಚಾರ ಬರೋದೇ ಇಲ್ಲ. ಬರ್ನ್ ಮಾಡಿದ್ರೆ ಅಂದ್ರೆ ಹೂತಿರ್ತಕ್ಕಂಥದ್ದು. ನೋಡಿ ಸರ್, 176 ಮರಣದ ಕಾರಣವನ್ನು ಕಂಡುಹಿಡಿಯುವುದಕ್ಕಾಗಿ ಈ ಮೊದಲೇ ಊಳಲಾಗಿರುವ ಯಾವುದೇ ಮೃತದೇಹದ ಪರೀಕ್ಷೆಯನ್ನು ಮಾಡುವುದು ವ್ಯಕ್ತವನ್ನು ಅಂತ ದಂಡಾಧಿಕಾರಿಯು ಭಾವಿಸಿದರೆ ಅವನ ದೇಹವನ್ನು ಸಮಾಧಿಯಿಂದ ಹೊರತೆಗೆಯಿಸಬಹುದು. ಆದ್ರೆ ದಂಡಾಧಿಕಾರಿ ಭಾವಿಸಿದರೆ ಅಂದ್ರೆ ಇಲ್ಲಿ ತಹಸೀಲ್ದಾರ್, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ಯು ಕಾಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಅಲ್ಲಿ ಅದನ್ನೇ ಇಲ್ಲಿ ಏನಾಗಿದೆ ಸರ್, ಇಲ್ಲಿ ಏನಾಗಿದೆ ಸರ್, ಆಕ್ಚುಲಿ ಸ್ಪೀಕಿಂಗ್, ಒಂದು ಇತ್ತೀಚಿನ 2-3 ವರ್ಷದಿಂದ ನಾವು ಪ್ರೈವೇಟ್ ಹಾಸ್ಪಿಟಲ್ ಮಾಡಲಿಕ್ಕೆ ಅವಕಾಶ ಕೊಟ್ಟು ಕಮಿಷನರ್ ಆಫೀಸ್ ಇಂದ ಸಬ್ಮಿಷನ್ ಮಾಡಿದ್ರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಫಾರೆನ್ಸಿಕ್ ಹಾಸ್ಪಿಟಲ್ ಕಮ್ಮಿ ಇದ್ದಾರೆ, ಹಾಗಾಗಿ ಬಾಡಿಗಳು ಮಾಡಕ್ ಆಗ್ತಾ ಇಲ್ಲ, ನಾವು ಪೇ ಮಾಡಕ್ ಆಗ್ತಾ ಇಲ್ಲ, ಹಾಗೆ ಪ್ರೈವೇಟ್ ಹಾಸ್ಪಿಟಲ್ ಮಾಡುವ ಅಂತ ಹೇಳ್ಬಿಟ್ಟು ಒಂದು 3 years ಬ್ಯಾಕ್ ಸರ್ಕಾರಿ ವಿಷಯ ಆಯ್ತು ನನ್ನ ಪ್ರಕಾರ. ಆ ಒಂದು ದಿವಸದಿಂದ ಅಂಬೇಡ್ಕರ್ ಕಾಲೇಜರು ಮಾಡ್ತಿದ್ದಾರೆ, MS ರಾಮಯ್ಯ ಮಾಡ್ತಿದ್ದಾರೆ, ಮತ್ತೆ ಕೆಂಗೇರಿ ಬೀಜ ಹಾಸ್ಪಿಟಲ್, ಇವಾಗ ರಾಜರಾಜೇಶ್ವರಿ ಈ ಹಾಸ್ಪಿಟಲ್ಗೆ ದೇ ಆರ್ ಎಂಪವರ್ಡ್. ಬಟ್ ಎಲ್ಲಿ ಅನುಮಾನ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಅವಾಗ ಗವರ್ಮೆಂಟ್ ಹಾಸ್ಪಿಟಲ್ಗೆ ಕಳಿಸ್ಬೇಕಂತ ಒಂದು ನಿಯಮ ಇದೆ. ಇಲ್ಲಿ ಏನಾಗಿದೆ, ನಿತ್ಯಾನಂದ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಅನುಮಾನನೇ ಇಲ್ವಲ್ಲ ಇಲ್ಲಿ. ಯಾಕಂದ್ರೆ ಅನುಮಾನ ಪಡೋ ವ್ಯಕ್ತಿಗಳನ್ನ ಇವ್ರು ಕರೆಸಿಲ್ಲ. ಒಂದು ತಹಸೀಲ್ದಾರ್ ಕಳಿಸ್ಬೇಕು, ಅವರ ಸಮ್ಮುಖದಲ್ಲಿ ಮಾಡಿಸ್ಬೇಕು, ನೀವು ಹೇಳಿದಂಗೆ DC ಬರಬೇಕು. ಇನ್ನು ಇದ್ದವರಲ್ಲ 5 ಜನ ಆತನ ಶಿಷ್ಯಂದ್ರು, ಪೊಲೀಸ್ ಅಧಿಕಾರಿಗಳು ಅದನ್ನ ಮಾಡಬೇಕಾಗಿತ್ತು. ಈಗ 174 ಹಾಕೋದ್ರ ಜೊತೆಗೆ, ಯಾಕಂತಂದ್ರೆ ನಿತ್ಯಾನಂದನ ಆಶ್ರಮದಲ್ಲಿ ಇದು ಒಂದೇ ಪ್ರಥಮ ಬಾರಿ ಆಗಿಲ್ಲ. ಹಾಗಿರೋದ್ರಿಂದ ಇಮಿಡಿಯೇಟ್ ಆಗಿ 176 ನ ಹಾಕಿ ತಹಸೀಲ್ದಾರ್ನ ಕರೆಸಿ ಅವ್ರ ಸಮ್ಮುಖದಲ್ಲಿ ಪೋಸ್ಟ್ ಮಾರ್ಟಮ್ ಆಗಬೇಕು. ನಾನು ಕೇಳ್ಕೊಳ್ತೀನಿ ಇಲ್ಲಿ ನಮ್ಮ ರಿಪೋರ್ಟರ್, ರಾಮನಗರ್ ರಿಪೋರ್ಟರ್ ಲಿಂಗರಾಜು ಅವ್ರನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ಳೋದಕ್ಕೆ ಸಾಧ್ಯನಾ ಅಂತ ಅಂದ್ಬಿಟ್ಟು, ಯಾಕಂದ್ರೆ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ. ಹಾಗೇನೆ ಸಾಧ್ಯ ಆದ್ರೆ ರಾಮನಗರ ಪೊಲೀಸ್ ಅಧಿಕಾರಿಗಳು ಯಾರಾದ್ರೂ ಸಿಕ್ಕಿದ್ರೆ ಅವ್ರನ್ನು ಕೂಡ ನಾವು ಫೋನ್ ಅಪ್ ತಗೊಳ್ಳೋಣ, ಅವ್ರನ್ನೇ ನೇರವಾಗಿ ಪ್ರಶ್ನೆ ಮಾಡೋಣ, ಹೀಗೆ ಮಾಡಬಹುದಾಗಿತ್ತು, ಯಾಕೆ ಮಾಡಿಲ್ಲ ಅಂತಕ್ಕಂಥದ್ದು. ಅದಕ್ಕೆ ಕೂಡ ಈಗ ಪ್ರಯತ್ನಗಳು ನಡೀತಾ ಇದೆ. ಆದ್ರೆ ಒಂದು ಅನುಮಾನಗಳಿದ್ದಂತಹ ಸಂದರ್ಭದಲ್ಲಿ ಅಂತ ನೀವೇ ಹೇಳಿದ್ರಲ್ಲ, ಅನುಮಾನಗಳು ಅಂತಕ್ಕಂಥದ್ದು ಇಲ್ಲಿ ಸುಸ್ಪಷ್ಟ. ಯಾವಾಗ ಒಬ್ಬ ಪೊಲೀಸ್ ಆಫೀಸರ್ಗೆ ನಿತ್ಯಾನಂದನ ಆಶ್ರಮದಲ್ಲಿ ಒಂದು ಡೆತ್ ಆಗಿದೆ, 24 ವರ್ಷದ ಹುಡುಗಿ ಸತ್ತಿದ್ದಾಳೆ ಅಂದ ತಕ್ಷಣ ಅವನ ಪೊಲೀಸ್ ಬುದ್ಧಿ ಕೆಲಸ ಮಾಡಬೇಕಾಗಿತ್ತು. ಮತ್ತೆ ಅನ್ಯಾಚುರಲ್ ಡೆತ್ ಆಗಿದ ತಕ್ಷಣ ಇಟ್ ಇಸ್ ಫಾಲೋಡ್ ವಿತ್ ಡೆಫಿನೆಟ್ಲಿ. ನಮ್ಮ ರಿಪೋರ್ಟರ್ ಲಿಂಗರಾಜು ಬಂದಿದ್ದಾರೆ ನಮ್ಮ ಜೊತೆ ಸಂಪರ್ಕಕ್ಕೆ. ಲಿಂಗರಾಜು, ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಪೊಲೀಸರು ಅಂದ್ರೆ ರಾಮನಗರ ಪೊಲೀಸರು ಅಸಹಜ ಸಾವು ಅಂತ ಗೊತ್ತಾದ ತಕ್ಷಣ ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಇವಾಗ ಏನು ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಅಕಾರ್ಡಿಂಗ್ ಟು CRPC ಸೆಕ್ಷನ್ 176 ತಹಸೀಲ್ದಾರ್ ಅಥವಾ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಮಾಡಿಸಬೇಕು ಅಂತ ಇತ್ತು.
ಆ ಕೆಲಸನೇನಾದ್ರೂ ಅಲ್ಲಿನ ಪೊಲೀಸರು ಮಾಡಿದಾರಾ? ಜೊತೆಗೆ ಅನುಮಾನ ಬಂದಾಗ ಅದನ್ನ ನಾವು ಗವರ್ನಮೆಂಟ್ ಆಸ್ಪತ್ರೆಯಲ್ಲೇ ಶವ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಬೇಕಾಗುತ್ತೆ. ಅದನ್ನಾದ್ರೂ ಮಾಡಿದಾರಾ? ಯಾಕೆ ಈ ಕೆಲಸಗಳು ಮಾಡಿಲ್ಲ ಅಂತ? ಏನಂದ್ರೆ ಬಿಡದಿ ಪೊಲೀಸ್ಗೆ ಮಾಹಿತಿ ಬಂದಂತ ಸಂದರ್ಭದಲ್ಲಿ ಈಗ ಆಲ್ರೆಡಿ ಹಾಸ್ಪಿಟಲ್ ಕರ್ಕೋಗಿ ಆಲ್ರೆಡಿ ಮಹಿಳೆ ಮೃತಪಟ್ಟಿದ್ದಾಳೆ ಅಂತ ಖಚಿತಪಡಿಸಿದ್ರು. ಸರಿ. ತದನಂತರ ಏನು 174 ಸೆಕ್ಷನ್ ಅಡಿ ಪ್ರಕರಣ ದಾಖಲಿಸಿಕೊಂಡಂತವರು ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಒಂದು ಮರಣೋತ್ತರ ಪರೀಕ್ಷೆ ಮಾಡಿದ್ರು. ಇದ್ರಲ್ಲಿ ಏನಂದ್ರೆ ಈ ಸಾವಿಗೆ ಯಾರು ಒಂದು ಚಕಾರ ಎತ್ತಿದ ಕಾರಣ ಪೋಷಕರು ಕೂಡ ಯಾವುದೇ ಒಂದು ಅನುಮಾನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಈಗ ಮರಣೋತ್ತರ ಪರೀಕ್ಷೆ ಮಾಡಿ ಮುಗಿಸಿದ್ದಾರೆ. ಒಂದ್ ನಿಮಿಷ ಲಿಂಗರಾಜು, ಇವಾಗ ಆಕೆಯ ಶವವನ್ನ ಮರಣೋತ್ತರ ಪರೀಕ್ಷೆಗೆ ರಾಜರಾಜೇಶ್ವರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋದವರು ಪೊಲೀಸರೇನಾ? ಹೌದು, ಯಾಕೆಂದ್ರೆ ಮೊದಲು ಈಕೆಯನ್ನ ರಾಜರಾಜೇಶ್ವರಿ ಹಾಸ್ಪಿಟಲ್ ಕರ್ಕೋಗಿರ್ತಾರೆ. ತದನಂತರ ಬಿಜಿಎಸ್ ಹಾಸ್ಪಿಟಲ್ ಕರ್ಕೋಗಿ ಅಂತ ಸಂದರ್ಭದಲ್ಲಿ ಮೃತಪಟ್ಟ ನಂತರ ನೆಕ್ಸ್ಟ್ ಮರಣೋತ್ತರ ಪರೀಕ್ಷೆಗೆ, ಯಾಕೆಂದ್ರೆ ನಮ್ಮ ಬಿಡದಿ ಮತ್ತು ಸುತ್ತಮುತ್ತ ಯಾವುದೇ ಒಂದು ಈ ತರ ಸಾವಿಗೀಡಾದಂತೆ ಪೊಲೀಸ್ ಕೇಸ್ ಆದಂತ ಎಲ್ಲಾ ಪ್ರಕರಣಗಳನ್ನು ಕೂಡ ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಒಂದು ಮರಣೋತ್ತರ ಪರೀಕ್ಷೆ ಮಾಡೋದು. ಈ ಪ್ರಕರಣ ಕೂಡ ಈ ಆಕೆ ಡೆತ್ ನಂತರ ರಾಜರಾಜೇಶ್ವರಿ ಹಾಸ್ಪಿಟಲ್ಗೆ ತಂದು ಅಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಅಲ್ಲ, ಯಾರಿಂದಲೂ ವಿರೋಧ ಬರಲಿಲ್ಲ ಅಂತಂದ್ರೆ ಅದು ಹೇಗ್ ಸಾಧ್ಯ? ಪೊಲೀಸ್ ಅವರು ಅದನ್ನ ಹೇಗೆ ಅನ್ಕೋತಾರೆ? ಪೋಷಕರು ಯಾರು ವಿರೋಧ ವ್ಯಕ್ತಪಡಿಸಲಿಲ್ಲ ಅಂತ ಅನ್ಬಿಟ್ಟು ಅದ್ ಹೇಗೆ ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಮಾಡಿದ್ರು? ಜೊತೆಗೆ ಇನ್ನೊಂದು, ಇದು ನಿತ್ಯಾನಂದನ ಆಶ್ರಮದಲ್ಲಿ ಆಗಿರ್ತಕ್ಕಂಥದ್ದು. ನಿತ್ಯಾನಂದ ಅಂದ ತಕ್ಷಣ ಅದು ಎಚ್ಚೆತ್ಕೋಬೇಕಾಗಿದೆ. ಯಾಕಂದ್ರೆ ನಿತ್ಯಾನಂದನ ವಿರುದ್ಧ ಈಗ ಸಾಕಷ್ಟು ಕೇಸ್ಗಳಿದೆ. ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಆಗಿ ಅದನ್ನ ಪುರುಷತ್ವ ಪರೀಕ್ಷೆ ಆಗಿದೆ. ಎಲ್ಲವೂ ಆಗಿರ್ಬೇಕಾದ್ರೆ ನನಗೆ ಯಾರು ಅಪೋಸ್ ಮಾಡ್ಲಿಲ್ಲ, ಹಾಗಾಗಿ ಮಾಡಿಸ್ತೀನಿ ಅಂತ ಪೊಲೀಸರು ಅಷ್ಟು ಸುಲಭವಾಗಿ ಬಚಾವಾಗೋ ಆಗಿಲ್ಲ. ಅರವಿಂದ್, ಏನಂದ್ರೆ ಎಲ್ಲಾ ಪ್ರಕರಣನೂ ಕೂಡ ನಿನ್ನೆ ಮಧ್ಯಾಹ್ನ 3 ಗಂಟೆ ಅಷ್ಟರಲ್ಲಿ ಎಲ್ಲಾ ಪ್ರಕ್ರಿಯೆನ ಮುಗಿಸ್ಬಿಟ್ಟಿದ್ದಾರೆ. ತದನಂತರ ಇದು ಮಾಧ್ಯಮಗಳಿಗೆ ವಿಷಯ ಗೊತ್ತಾದ ನಂತರ ಇದು ಪ್ರಕರಣ ಈಚೆ ಬಂದಿದ್ರು. ಇಲ್ಲ ಅಂದ್ರೆ ಇದು ಯಾವುದೇ ಕಾರಣಕ್ಕೂ ಕೂಡ ಇದು ಪ್ರಕರಣ ಈಚೆ ಬರ್ಬೋದು. ಈಗ ನೀವು ಒಂದು ಜರ್ನಲಿಸ್ಟ್ ಆಗಿ ಆನ್ಸರ್ ಮಾಡಿ ಲಿಂಗರಾಜು, ನಿಮಗೆ ಇಡೀ ಪ್ರಕರಣವನ್ನು ನೋಡ್ತಾ ಇದ್ದಾಗ ಅನುಮಾನ ಬರುತ್ತಾ ಇಲ್ವಾ? ನಿತ್ಯಾನಂದ ಅಂದ್ರೆ ಕೂಡ ಈಗ ಆಲ್ರೆಡಿ ಆದ್ಮೇಲೆ ಸಾಕಷ್ಟು ಪ್ರಕರಣಗಳಿದೆ, ಸಾಕಷ್ಟು ಆರೋಪಗಳಿದೆ. ಆ ನಿತ್ಯಾನಂದ ಅಂದ್ರೆ ಒಂದು ಅನುಮಾನಾಸ್ಪದವಾಗಿ ನೋಡ್ಬೇಕು. ಯಾಕೆಂದ್ರೆ ಈ ಹಿಂದೆನೂ ಕೂಡ ಅದ್ರ ಮೇಲೆ ಸಾಕಷ್ಟು ಇದೆ. ನಿತ್ಯಾನಂದ ಆಶ್ರಮದಲ್ಲಿ ಇದ್ದಂತ ಸ್ವಯಂ ಸೇವಕಿ ಮೃತಪಟ್ಟಿದ್ದಾಳೆ ಅಂತಂದ್ರೆ ಇಲ್ಲೇನೋ ಎಲ್ಲೋ ಅನುಮಾನ ಕಾಡ್ತಾ ಇದೆ. ಎಲ್ಲ ಹರಿಬರಿಯಾಗಿ ಆತುರಾತುರವಾಗಿ ಎಲ್ಲಾ ಕ್ರಿಯೆಗಳನ್ನು ಮಾಡಿ ಮುಗಿಸಿದ್ರು ಅಂತ ಅನಿಸ್ತಾ ಇಲ್ವಾ? ಹೌದು, ಮೇಲ್ನೋಟಕ್ಕೆ ಹರಿಬರಿಯಾಗಿ ಆತುರಾತುರವಾಗಿ ಯಾರಿಗೂ ವಿಷಯ ಗೊತ್ತಾಗದಂಗೆ ಪೊಲೀಸರಿಗೆ ನಿತ್ಯಾನಂದ ಆಶ್ರಮದಲ್ಲಿರುವಂತ ಕೆಲವು ಭಕ್ತಾದಿಗಳು ಹೋಗಿ ಈ ತರ ಒಂದು ನಮ್ಮ ಆಶ್ರಮದಲ್ಲಿ ಒಬ್ಬ ಮಹಿಳೆ ಮೃತಪಟ್ಟಿದ್ದಾಳೆ ಅಂತ ಪೊಲೀಸರಿಗೆ ತಿಳಿಸ್ತಾರೆ. ಪೊಲೀಸರು ಕೂಡ ಇದನ್ನ ಮೃತದೇಹವನ್ನ ಬಿಜಿಎಸ್ ಹಾಸ್ಪಿಟಲ್ ಇಂದ ರಾಜರಾಜೇಶ್ವರಿ ಆಸ್ಪತ್ರೆಗೆ ತಂದು ಮರಣೋತ್ತರ ಪರೀಕ್ಷೆ ನಡೆಸಿ ಅಷ್ಟರಲ್ಲಿ ಪೋಷಕರು ಏನ್ ತಮಿಳುನಾಡಲ್ಲಿ ಇದ್ದಂತ ಸಂಗೀತ ಪೋಷಕರು ಕೂಡ ಬರ್ತಾರೆ. PM ರಿಪೋರ್ಟ್ ಮರಣೋತ್ತರ ಪರೀಕ್ಷೆ ಆದಂತ ತರಾತುರಿಯಲ್ಲೇ ಪೋಷಕರಿಗೆ ಇದನ್ನ ಮೃತದೇಹವನ್ನ ಹಸ್ತಾಂತರಿಸ್ತಾರೆ. ಆದ್ರೆ ಪೋಷಕರು ಕೂಡ ಎಲ್ಲಿ ಏನು ಕಾರಣ ಏನು ಇದು ಅಂತ ಎಲ್ಲೂ ಸಹಕಾರ ಇರ್ತಿಲ್ಲ. ಆದ್ರಿಂದ ಇದು ಪೊಲೀಸರು ಮತ್ತು ನಿತ್ಯಾನಂದರ ಆಶ್ರಮದವರು ಸೇರಿ ತರಾತುರಿಯಾಗಿ ಮಾಡಿ ಮುಗಿತಾರೆ ಅಂತ ಪಂಚನಾಮೆ ಅದ್ರ ಬಗ್ಗೆ ಪಂಚನಾಮೆ ನೋಡಿ. ನಿಮ್ಮನ್ನ ಇವಾಗ ಕುಮಾರೇಗೌಡರು ವಕೀಲರು ಒಂದು ಪ್ರಶ್ನೆ ಕೇಳ್ತಾರೆ, ಕೇಳಿ ಸರ್. ನಮಸ್ಕಾರ ಸರ್. ನಮಸ್ತೆ ಹೇಳಿ ಸರ್. ಈಗ 174 ಪ್ರಕಾರ ಏನು ಪೊಲೀಸರು ತಾವು ಕ್ರಮವನ್ನು ತಗೊಂಡಿದ್ದಾರೆ, ಅದರಲ್ಲಿ ಪಂಚನಾಮೆ ಮಾಡ್ಬೇಕಾಗುತ್ತೆ. ಪಂಚನಾಮೆಯಲ್ಲಿ ಇಬ್ಬರು ಗಣ್ಯ ವ್ಯಕ್ತಿಗಳು ಅಥವಾ ಇಬ್ರು ಸಾಕ್ಷಿ ಹೆಸರು ಅಲ್ಲಿ ಹೇಳ್ಬೇಕಾಗ್ತದೆ. ಇಂಥ ಗಣ್ಯ ವ್ಯಕ್ತಿಗಳ ಮುಂದೆ ನಾವು ಮಾಡಿದ್ವಿ, ಅದು ನೋಡಿ ವೆರಿ ವೈಟಲ್ ಆಸ್ಪೆಕ್ಟ್. ಪೊಲೀಸರು ಇದನ್ನು ಮಾಡಲೇಬೇಕು. ಇಬ್ಬರು ಗಣ್ಯ ವ್ಯಕ್ತಿಗಳು ಅಥವಾ ಇಬ್ಬರು ಪ್ರತ್ಯಕ್ಷದರ್ಶಿಗಳು ಅವರ ಹೆಸರು ಮತ್ತೆ ಸಹಿ ಇರಬೇಕಲ್ಲಿ. ಆತರ ಏನಾದ್ರು ಮಾಡಿದಾರ ಲಿಂಗರಾಜು? ಏನಂದ್ರೆ ಈ ದೂರನ್ನ ನಿತ್ಯಾನಂದ ಆಶ್ರಮದಲ್ಲಿ ಇದ್ದಂತ ನಿತ್ಯಾನಂದ ಭಕ್ತರುಗಳು ಈ ದೂರನ್ನ ಪೊಲೀಸರು ವಿಚಾರ ಮಾಡ್ತಿದ್ದಾರೆ. ಈ ಪಂಚನಾಮೆ ಮಾಡಬೇಕು ಅಂದ್ರೆ ಸ್ಥಳೀಯ ಪ್ರತಿನಿಧಿಗಳು ಮತ್ತೆ ಏನು ಗಣ್ಯ ವ್ಯಕ್ತಿಗಳ ಒಂದು ಹೇಳಿಕೆಯನ್ನು ಪಡಿಬೇಕು, ಅವರ ಸಹಿಯನ್ನು ಪಡಿಬೇಕು. ಆದ್ರೆ ಇಲ್ಲಿ ನಿತ್ಯಾನಂದ ಆಶ್ರಮದಲ್ಲಿ ಇರುವಂತವರೇ ಈ ಹೇಳಿಕೆ ಪಂಚನಾಮೆಗೂ ಕೂಡ ಒಂದು ಸಹಿಯನ್ನ ಮಾಡಿದ್ದಾರೆ. ಸಾಧ್ಯ ಇದು ಅಂತ ಅನ್ಬಿಟ್ಟು ಈಗ ಪಂಚನಾಮೆಗೆ ಸಹಿ ಮಾಡ್ತಕ್ಕಂಥವ್ರು ನಿತ್ಯಾನಂದನ ಆಶ್ರಮದವರೇ, ನಿತ್ಯಾನಂದನ ಭಕ್ತರೇ, ಕಂಪ್ಲೇಂಟ್ ಕೊಡೋರು ನಿತ್ಯಾನಂದನ ಭಕ್ತರೇ. ಕಡೆಗೆ ಅವ್ರ ಸಮ್ಮುಖದಲ್ಲೇ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಅವ್ರಿಗೆ ಇದು ಒಂದು ಚೂರು ಹಾಗಾದ್ರೆ ಪೊಲೀಸ್ ಬುದ್ಧಿ ಅನ್ನೋದು ಅವ್ರಿಗೆ ಪೊಲೀಸರು ಕೆಲಸನೇ ಮಾಡಿಲ್ವಾ, ಅನುಮಾನನೇ ಬಂದಿಲ್ವಾ, ಅಥವಾ ಉದ್ದೇಶ ಪೂರ್ವಕವಾಗಿ ಇಷ್ಟೆಲ್ಲ ಮಾಡಿದಾರ ಅಂತಕ್ಕಂಥದ್ದು ನಾನಾಗ್ಲೇ ಹೇಳಿದೆ. ಪ್ರಭಾವ ಸರ್ಕಾರದ ಮಟ್ಟದಲ್ಲಿ ಮಾಡ್ತಾ ನಿತ್ಯಾನಂದ, ಪೊಲೀಸರ ಮಟ್ಟದಲ್ಲಿ ಮಾಡಕ್ಕಾಗಲ್ವಾ? ನಿತ್ಯಾನಂದನ ಪ್ರಭಾವ ಸಾಕಷ್ಟು ಹಿಂದೆನೂ ಕೂಡ ಸಾಕಷ್ಟು ಪ್ರಕರಣಗಳಿಗೆ ನಿತ್ಯಾನಂದ ತನ್ನ ಪ್ರಭಾವನ ಬೀರ್ತಿದ್ದಾನೆ. ಈ ಪ್ರಕರಣದಲ್ಲೂ ಕೂಡ ನಿತ್ಯಾನಂದ ತನ್ನ ಪ್ರಭಾವನ ಬೀರವನೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ತುಂಬಾ ಆತುರಾತುರವಾಗಿ ಪೋಷಕರನ್ನು ಕರೆಸಿ ಮರಣೋತ್ತರ ಪರೀಕ್ಷೆ ನಡೆಸಿ ಪಂಚನಾಮೆಗೂ ಕೂಡ ಆತನ ಶಿಕ್ಷಣಗಳಿಂದನೇ ಸಹಿ ಮಾಡಿಸಿ ಒಂದು ಪ್ರೈವೇಟ್ ಈಗ ರಾಜರಾಜೇಶ್ವರಿ ಹಾಸ್ಟೆಲ್ ಹಿರಿಯ ವೈದ್ಯರಿಂದ ಒಂದು ಮರಣೋತ್ತರ ಪರೀಕ್ಷೆ ಮಾಡಿ ಇದನ್ನ ಆಲ್ರೆಡಿ ಅವರು
ಪೋಷಕರಿಗೆ ವಶಕ್ಕೆ ನೀಡಿದ್ದಾರೆ. ಆದ್ರೆ ಮರಣೋತ್ತರ ಪರೀಕ್ಷೆ ವರದಿ ಬಂದ ನಂತರ ಇದು ಏನಾಗಿರ್ಬೋದು ಅಂತ ಹೇಳ್ತಾರೆ. ಬಟ್ ಪೋಷಕರು ಕೂಡ ಎಲ್ಲೋ ಪೊಲೀಸರು ಹೇಳೋ ಪ್ರಕಾರ ನಮ್ಮ ಮಗಳಿಗೆ ಈ ಒಂದು ಹೃದಯ ಸಂಬಂಧಿ ಕಾಯಿಲೆ ಇತ್ತು, ಅದರಿಂದ ಸುಮಾರು 4 ವರ್ಷಗಳಿಂದ ಕೂಡ ಇಲ್ಲಿ ನಿತ್ಯಾನಂದ ಆಶ್ರಮದಲ್ಲಿ ಜಪ ಮಾಡ್ಕೊಂಡಿದ್ದು, ಯೋಗ ಮಾಡ್ಕೊಂಡಿದ್ದು ಅಂತ ಪೋಷಕರು ಪೊಲೀಸರಿಗೆ ತಿಳಿಸ್ತಾ ಇದೆ ಅಂತ ಪೊಲೀಸ್ ಮಾಹಿತಿಗಳು ತಿಳಿಸ್ತಾ ಇದೆ. ಇನ್ನೊಂದು ವಿಚಾರ, ನೀವು ಆಗ್ಲೇ ಹೇಳಿದ್ರಿ 176 ಅಡಿ ಅವರು ಪ್ರಕರಣ ದಾಖಲು ಮಾಡ್ಕೊಂಡ್ರು ಬಿಡದಿ ಪೊಲೀಸರು ಅಂತ ಅಂದ್ಬಿಟ್ಟು. ಅಲ್ಲ 174 174 ಅಡಿ ಪ್ರಕರಣ ದಾಖಲು ಮಾಡ್ಕೊಂಡಾಗ ಏನಾದ್ರು ಆ ಪ್ರಕರಣವನ್ನ ತಹಸೀಲ್ದಾರ್ ಗಮನಕ್ಕೆ, ಡಿಸಿ ಗಮನಕ್ಕೆ ಇಟ್ ಈಸ್ ಅನ್ ಆಬ್ಲಿಗೇಟೆಡ್ ಡ್ಯೂಟಿ ಆಫ್ ದಟ್ ಕನ್ಸರ್ನ್ ಪೊಲೀಸ್. ಆತರ ಏನಾದ್ರು ಮಾಡಿದಾರ ಅಧಿಕಾರಿಗಳ ಗಮನ ಬಂದಿದೆಯಾ? 174 ಫಾಲೋಡ್ ವಿತ್ ದಿ 176 ಮಾಡಬೇಕಾಗಿತ್ತು. 176 ಮಾಡುವಂತ ಸಂದರ್ಭದಲ್ಲಿ ತಹಸೀಲ್ದಾರ್ನ ಕರೆಸಿ ಅವ್ರ ಸಮ್ಮುಖದಲ್ಲಿ ಈ ತರ ನಿಗೂಢವಾದಂತ ಒಂದು ಸಾವಾಗಿದೆ, ಅನುಮಾನ 176 ಆಟೋಮೆಟಿಕ್ ಆಗಿ ಅವ್ರ ಸಮ್ಮುಖದಲ್ಲಿ ಮಾಡಬೇಕಾಗಿತ್ತು, ಏನ್ ಪಂಚನಾಮೆ ಆಗ್ಬೇಕಾಗಿತ್ತು. ಒನ್ ಆಫ್ ದಿ ಮ್ಯಾಂಡೇಟರಿ ಡ್ಯೂಟಿ ಆಫ್ ದ ಪೊಲೀಸ್ ಇದು ಸ್ಟೇಷನ್ 176 ಮಾಡಿ ತಹಸೀಲ್ದಾರ್ಗೆ ಗಮನ